ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದೊಳ್ಳೆ ಶೌಚಾಲಯ ಭಾಗ್ಯ ಕೂಡಿ ಬಂದಿದೆ. ಎಂಆರ್ಪಿಎಲ್ ಸಂಸ್ಥೆ ಸಿಎಸ್ಆರ್ ಅನುದಾನದಲ್ಲಿ ದೊಡ್ಡಣಗುಡ್ಡೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಸಜ್ಜಿತ ಶೌಚಾಲಯ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ನಗರಸಭೆ ಅಧ್ಯಕ್ಷ ಪ್ರಭಾಕರ ಪೂಜಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಯಲ್ಲಮ್ಮ, ಶಾಲೆಯ ಕೊಡುಗೈ ದಾನಿ ಕೆಎಂ ಉಡುಪ ಗುದ್ದಲಿ ಪೂಜೆ ನೆರವೇರಿಸಿದರು. ಅರ್ಚಕ ಶ್ರೀಧರ್ ಭಟ್ ಗುದ್ದಲಿ ಪೂಜೆ, ಧಾರ್ಮಿಕ ವಿಧಿವಿಧಾನ ನೆರವೇರಿಸಿದರು. ಶೌಚಾಲಯ ನಿರ್ಮಾಣ ಗುತ್ತಿಗೆ ಪಡೆದ ವರಾಹ ಕನ್ಸ್ಟ್ರಕ್ಷನ್ನ ಇಂಜಿನಿಯರ್ ವೇಣುಗೋಪಾಲ್ ಭಟ್ ಹಾಗೂ ಅಜಯ್, ಶಾಲಾ ಮುಖ್ಯೋಪಾಧ್ಯಾಯಿನಿ ನಿರ್ಮಲಾ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪರೀಕ್ಷಿತ್ ಶೇಟ್, ಗೌರವಾಧ್ಯಕ್ಷ ರೋಹಿತ್ ಕರಂಬಳ್ಳಿ, ಕಾರ್ಯದರ್ಶಿ ಸೌಮ್ಯ ಭಟ್, ಎಸ್ಡಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು ಸೇರಿದಂತೆ ಹಲವು ದಾನಿಗಳು, ಗಣ್ಯರು ಉಪಸ್ಥಿತರಿದ್ದರು. ಕಳೆದ ಮಳೆಗಾಲದಲ್ಲಿ ಅಡುಗೆ ಕೋಣೆ ಗೋಡೆ ಸೇರಿದಂತೆ ಶೌಚಾಲಯಕ್ಕೂ ಹಾನಿಯಾಗಿತ್ತು. ಸರ್ಕಾರದಿಂದ ಅನುದಾನ ಬಾರದ ಹಿನ್ನೆಲೆ ಎಂಆರ್ಪಿಎಲ್ ಸಂಸ್ಥೆ ಖುದ್ದು ಶಾಲೆಗೆ ಭೇಟಿ ಕೊಟ್ಟು ನೈಜ ಪರಿಸ್ಥಿತಿ ಅರಿತು ಅನುದಾನ ಮಂಜೂರು ಮಾಡಿದೆ. ಎಂಆರ್ಪಿಎಲ್ ಅವರ ಸಿಎಸ್ಆರ್ ಫಂಡಿಂದ 10 ಲಕ್ಷ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಈ ಸರ್ಕಾರಿ ಶಾಲೆಗೆ ಇದು ಶೌಚಾಲಯ ವ್ಯವಸ್ಥೆ ಮಾಡ್ತಿದ್ವಿ. ಇವತ್ತಾದರೆ ಗುದ್ದಲಿ ಪೂಜೆ ಆಯಿತು. ಈ ಶಾಲೆ ಬಗ್ಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ? ಹೌದು, ತುಂಬ ಖುಷಿ ಆಗ್ತಾ ಉಂಟು. ಎಲ್ಲರೂ ಸೇರಿ, ಟೀಚರ್ಸ್ ಮತ್ತು ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಶಾಲೆಯನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಉಡುಪಿ ನಗರಸಭೆ ಸದಾ ಇರ್ತದೆ. ಅಂದರೆ ಪ್ರತಿಯೊಂದಕ್ಕೂ ನಾವೀಗ ಕ್ಲೀನಿಂಗಿಗೆಲ್ಲ ನಾವು JCB ಕಳಿಸೋದು, ಇವರು ಪೌರಕಾರ್ಮಿಕ ಕಳಿಸೋದು ಅಥವಾ ಬೇರೆ ಎಂತೆಂತ ಮುಂಚಿನಿಂದ ನಾವು ಒಂದು 10-30 ವರ್ಷದಿಂದ ಈ ಶಾಲೆಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ನಗರಸಭೆ ಬಿಟ್ಟು ನಾವು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಈಗ ಅದನ್ನು ಮುಂದುವರಿಸಿದ್ದೇವೆ. ಈ ಶಾಲೆ ಖಂಡಿತ ಬೆಳೀತದೆ. KM ಉಡುಪರಂತ ಮುತ್ಸದ್ದಿಗಳು ಬೆನ್ನ ಹಿಂದೆ ಇದ್ದಾರೆ, ಏನು ಸಮಸ್ಯೆ ಇಲ್ಲ, ಶಾಲೆ ಮುಂದುವರಿಸಿದೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ.